Yes, let's go for equity theory. This is comes under unit third. Equity theory ಅಂದ್ರೆ ಸಮಾನಾಂತರ ಸಿದ್ಧಾಂತ ಅಂತ. This is a program especially for BA and BSc. In our college, I'm teaching this for BA students. And subject it's a industrial psychology. Sorry, there is a spelling error. And organizational behavior. It's a paper number 7. And semester, it's a sixth semester, coming for a sixth semester. Then session number is 30. Topic is Adams equity theory. Why it is developed by Stacey Adams. Stacey Adams, created by myself, Sharmila. Let's go for what is equity theory. John Stacey Adams has created this theory. He is a workplace and behavioral psychologist. ವರ್ಕ್ಪ್ಲೇಸ್ ಅಂದರೆ ಕೈಗಾರಿಕಾ ಮತ್ತು ವರ್ತನಾತ್ಮಕ ಮನೋವಿಜ್ಞಾನಿಯಾಗಿದ್ದ ಈತ ಆಡಮ್ಸ್ ಪುಟ್ ಫಾರ್ವರ್ಡ್ he has developed equity theory on job motivation in the year 1963. ಈತ ಸಮಾನಾಂತರ ಸಿದ್ಧಾಂತವನ್ನು ಪ್ರತಿಪಾದಿಸಿದ ಆನ್ ಜಾಬ್ ಮೋಟಿವೇಶನ್ ಅಂದ್ರೆ ಕೆಲಸದ ಪ್ರೇರಣಾತ್ಮಕ ವಿಷಯ, ಕೆಲಸಕ್ಕೆ ಪ್ರೇರಣೆ ಯಾವಾಗಲೂ ಈಕ್ವಿಟಿ ಥಿಯರಿ ಸಮಾನಾಂತರವಾಗಿದ್ರೆ ಅದು ಜನರಿಗೆ ಪ್ರೇರಣೆ ಆಗ್ತದೆ ಕೆಲಸ ಮಾಡಲಿಕ್ಕೆ. ಇನ್ 1963 ಅಂದ್ರೆ 1963ನೇ ಇಸವಿಯಲ್ಲಿ ಈ ಸಿದ್ಧಾಂತವನ್ನು ಪ್ರತಿಪಾದಿಸಿದ. ದೇರ್ ಆರ್ ಸಿಮಿಲಾರಿಟೀಸ್ ವಿತ್ previous theories of Maslow and Herzberg's in that the theory. There is a similarities ಅಂದ್ರೆ ಇದಕ್ಕೂ ಮತ್ತು ಅದಕ್ಕೂ ಒಂದರ ಹೋಲಿಕೆ ಇದೆ, ಸಮಾನಾಂತರವಾದ ಹೋಲಿಕೆ ಇದೆ. ಮಾಸ್ಲೋರವರ ಸಿದ್ಧಾಂತ ಮತ್ತು ಹರ್ಸ್ಬರ್ಗ್ಸ್ ನ 2 ಫ್ಯಾಕ್ಟರ್ ಥಿಯರಿ ಅಂತ ಬರ್ತದೆ. ಹರ್ಸ್ಬರ್ಗ್ಸ್ ನ ದ್ವಿಕಾರಕ ಸಿದ್ಧಾಂತಕ್ಕೂ ಇದಕ್ಕೂ ಹೋಲಿಕೆ ಇದೆ ಮತ್ತು ಮಾಸ್ಲೋರವರ ಸಿದ್ಧಾಂತಕ್ಕೂ ಹೋಲಿಕೆ ಇದೆ. Acknowledges that supply or variable factors, variable in the sense variety of factors, affect each individual assessment and perception of their relationship with their works and their employer. This acknowledges, ಇದು ಏನು ಹೇಳ್ತದೆ ಅಂತ ಹೇಳಿದ್ರೆ, this gives us acknowledgement and this gives us a understanding about the supply and various factors. There are various different factors that affect the individual assessment. Individual's assessment in the sense, while assessing the individual's efforts, we have to understand various factors. Various factors affect in his effort. ಅಂದ್ರೆ ಮನುಷ್ಯನ ಪ್ರಯತ್ನದಲ್ಲಿ, ವ್ಯಕ್ತಿಯೊಬ್ಬನ ಪ್ರಯತ್ನದಲ್ಲಿ ಅನೇಕ ಅಂಶಗಳು, ಬೇರೆ ಬೇರೆ ಆದಂತ ಅಂಶಗಳು ಪರಿಣಾಮ ಬೀರ್ತದೆ. ಅಂಡ್ ಪರ್ಸೆಪ್ಷನ್, ಪ್ರತ್ಯಕ್ಷಾನುಭವ ಆಫ್ ದೇಯರ್ ಅಂಡ್ ದೇರ್ ಪರ್ಸ್ಪೆಕ್ಟಿವ್ ಆಲ್ಸೋ, ದ ವೇ ದೇ ಆರ್ ಸೀಯಿಂಗ್ ದೇರ್ ಜಾಬ್, ಅಂದ್ರೆ ಅವರ ಕೆಲಸವನ್ನು ಯಾವ ರೀತಿ ನೋಡ್ತಾರೆ ಅಂತ ಹೇಳುದು, ಅವರ ಕೆಲಸವನ್ನು ಯಾವ ರೀತಿ ಅವರು ಪರಿಗಣಿಸ್ತಾರೆ, ಅದು ಕೂಡ ಈ ವಿಷಯಕ್ಕೆ ಸಂಬಂಧಿಸಿದೆ. ಆಫ್ ದೇರ್ ರಿಲೇಶನ್ಶಿಪ್ ವಿತ್ ದೇರ್ ಫ್ಯಾಮಿಲಿ, ಅವರ ರಿಲೇಶನ್ಶಿಪ್ ವಿತ್ ದೇರ್ ವರ್ಕ್, ಅಂದ್ರೆ ಅವರು ಕೆಲಸದ ಜೊತೆಗೆ ಹೇಗೆ ಸಂಬಂಧವನ್ನು ಇಟ್ಟುಕೊಂಡಿದ್ದಾರೆ. ಅಂಡ್ ದೇರ್ ಎಂಪ್ಲಾಯರ್, ಅಂದ್ರೆ ಉದ್ಯೋಗಿಯ ಜೊತೆಗೆ ಯಾವ ರೀತಿಯ ಸಂಬಂಧವನ್ನು ಇಟ್ಟುಕೊಂಡಿದ್ದಾರೆ ಎಂಬುದು ಕೂಡ ಮುಖ್ಯವಾಗಿ ಪಾತ್ರ ವಹಿಸ್ತದೆ. ಒಬ್ಬ ವ್ಯಕ್ತಿಯ ಕೆಲಸದ ಮಟ್ಟ ಮತ್ತು ಆತನ ನೋಡುವ ರೀತಿ, ಕೆಲಸವನ್ನು ನೋಡುವ ರೀತಿ, ಕೆಲಸದೊಂದಿಗಿನ ಸಂಬಂಧ ಮತ್ತು ಅವರ ಉದ್ಯೋಗದ ಜೊತೆಗಿನ ಸಂಬಂಧ. In this theory, employee constantly assesses their level of effort against fellow workers and reward they receive for their efforts. See, in this theory, they are constantly assessing, they are comparing themselves with the other workers as well as the rewards they are receiving for their efforts as well as the rewards of the other people getting. ಸೊ ಈ ಸಿದ್ಧಾಂತದಲ್ಲಿ ಉದ್ಯೋಗಿಯು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಆಗಾಗ ಪರೀಕ್ಷಿಸ್ತಾ ಇರ್ತಾರೆ ಅವರ ಪ್ರಯತ್ನಕ್ಕೆ ತಕ್ಕುದಾದ ಪ್ರತಿಫಲ ಸಿಕ್ಕಿದ ಅಂತ. ಮತ್ತೊಂದು, ಅವರ ಪ್ರಯತ್ನದ ಜೊತೆಗೆ ಬೇರೆಯವರ ಅಂದ್ರೆ ಬೇರೆ ಸಹೋದ್ಯೋಗಿಗಳ ಪ್ರಯತ್ನವನ್ನು ಹೋಲಿಕೆ ಮಾಡಿ ನೋಡ್ತಾರೆ ಮತ್ತು ಅವರ ಪ್ರಯತ್ನಕ್ಕೆ ಸಿಕ್ಕ ಪ್ರತಿಫಲ ಮತ್ತು ಬೇರೆಯವರ ಫೆಲೋ ವರ್ಕರ್ಸ್ ಅಂದ್ರೆ ಬೇರೆ ಸಹೋದ್ಯೋಗಿಗೆ ಸಿಕ್ಕಂತಹ ಬಹುಮಾನ ಅಥವಾ ಸಂಬಳ, ಇದನ್ನೆರಡನ್ನು ಹೋಲಿಕೆ ಮಾಡಿ ನೋಡುವಂಥದ್ದು ಇದೆ. ಸೊ ಇದನ್ನೇ ಹೇಳುದು, ಇಫ್ ದೇ ಫೈಂಡ್ ಈಕ್ವಿಟಿ ದೇರ್ ದೆನ್ ದೇ ವಿಲ್ ಸ್ಯಾಟಿಸ್ಫೈ ವಿತ್ ದೇರ್ ವರ್ಕ್. ಒಂದು ವೇಳೆ ಸಮಾನಾಂತರವಾದಂಥ ಎಫರ್ಟ್ಸ್, ಇಫ್ ದೇರ್ ಎಫರ್ಟ್ಸ್ ಆಸ್ ವೆಲ್ ಆಸ್ ದೇರ್ ಫೆಲೋ ಎಫರ್ಟ್ಸ್ ಆರ್ ಸೇಮ್ ಅಂಡ್ ದೇರ್ ರಿವಾರ್ಡ್ಸ್
both of their rewards as well as the self rewards as well as the fellow workers rewards also same equal, then they will be motivating, they will be work more, then they are become more satisfied with their work. ಮತ್ತು ಯಾವಾಗ ಇದೆರಡರಲ್ಲೂ ಸಮಾನಾಂತರವಾಗಿರ್ತದೋ ಅವರ ಪ್ರಯತ್ನ ಮತ್ತು ಅವರ ಸಹೋದ್ಯೋಗಿಗಳ ಪ್ರಯತ್ನ, ಅವರಿಗೆ ಸಿಕ್ಕಂತ ಪ್ರತಿಫಲ ಮತ್ತು ಅವರ ಸಹೋದ್ಯೋಗಿಗಳಿಗೆ ಸಿಕ್ಕಂತ ಪ್ರತಿಫಲ, ಬಹುಮಾನ ಅಥವಾ ಸಂಬಳ ಎರಡೂ ಸಮಾನಾಂತರವಾಗಿದ್ರೆ ಅವರಿಗೆ ತೃಪ್ತಿಯಿಂದ ಕೆಲಸ ಮಾಡ್ತಾರೆ. ದೇ ವಿಲ್ ವಿತ್ ಅ ಸ್ಯಾಟಿಸ್ಫೈಡ್ ಮೂಡ್ ದೇ ವಿಲ್ ವರ್ಕ್. ಸೊ if they start to perceive there is a significant difference between their level of effort and their fellow workers, they will endeavor to bring about equality of effort for everyone. If they perceive that, ಒಂದು ವೇಳೆ ಅವರು ನೋಡಬೇಕಾದ್ರೆ if they perceive there is a significant difference, if there is a significant difference, ಅಲ್ಲಿ ತುಂಬಾ ವ್ಯತ್ಯಾಸ ಇದೆ ಅಂತ ಹೇಳಿದ್ರೆ their level of effort, ಅವರ ಪ್ರಯತ್ನಕ್ಕೂ ಅವರ ಪ್ರಯತ್ನದ ಮಟ್ಟದಲ್ಲೂ ಅಂಡ್ ದೇಯರ್ ಫೆಲೋ ವರ್ಕರ್ಸ್ ಮತ್ತು ಅವರ ಜೊತೆಗಾರರು ಸಹೋದ್ಯೋಗಿಗಳ ಪ್ರಯತ್ನಕ್ಕೂ ತುಂಬಾ ವ್ಯತ್ಯಾಸ ಕಂಡು ಬಂದಿದ್ರೆ ದೇ ವಿಲ್ ಎಂಡೀವರ್ ಟು ಬ್ರಿಂಗ್ ಅಬೌಟ್ ಈಕ್ವಾಲಿಟಿ. ಅವರು ಆಗ ಸಮಾನಾಂತರವಾಗಿರುವುದಿಲ್ಲ, ಅಂದ್ರೆ ಸಮಾನಾಂತರವಲ್ಲದ ವ್ಯತ್ಯಾಸವುಳ್ಳಂತಹ ಪ್ರಯತ್ನ ಕಂಡು ಬರ್ತದೆ. ಪ್ರತಿಯೊಬ್ಬರಲ್ಲೂ ಕೂಡ ವ್ಯತ್ಯಾಸವನ್ನು ಕಾಣ್ತಾರೆ. ಯಾಕೆಂತ ಹೇಳಿದ್ರೆ ವೆನ್ ದೇರ್ ಇಸ್ ಅ ಸಿಗ್ನಿಫಿಕೆಂಟ್ ಡಿಫರೆನ್ಸ್ ಬಿಟ್ವೀನ್ ದೇರ್ ಎಫರ್ಟ್ಸ್ ಆಸ್ ವೆಲ್ ಆಸ್ ಅದರ್ ಎಫರ್ಟ್ಸ್, ದಟ್ ವಿಲ್ ಲೀಡ್ಸ್ ಟು ಮೋರ್ ಕೊಲ್ಯಾಪ್ಸ್ ಆರ್ ವರ್ಕ್ ಡಿಸ್ಸ್ಯಾಟಿಸ್ಫ್ಯಾಕ್ಷನ್. ಅಂದ್ರೆ ಸಂತೃಪ್ತಿ ಇಲ್ಲದೆ ಅತೃಪ್ತಿಯನ್ನು ಹೊಂದುತ್ತಾರೆ. ಅವರ ಪ್ರಯತ್ನಕ್ಕೂ ಮತ್ತು ಬೇರೆಯವರ ಸಹೋದ್ಯೋಗಿಗಳ ಪ್ರಯತ್ನಕ್ಕೂ ಹೋಲಿಸಿ ನೋಡಿದಾಗ ಅಲ್ಲಿ ವ್ಯತ್ಯಾಸ ಕಂಡು ಬಂದರೆ ಅವರು ತೃಪ್ತಿಯಿಂದ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ. ದೇ ವಿಲ್ ನಾಟ್ ವರ್ಕ್ ಇನ್ ಅ ಸ್ಯಾಟಿಸ್ಫೈಡ್ ಮೂಡ್. ಇಲ್ಲಿ ಅಸಮಾನಾಂತರ ಆಗ್ತದೆ, ಸಮಾನಾಂತರವಲ್ಲ, ಭೇದವಾಗುತ್ತದೆ. So as I have told, they are perceiving, they are starting to comparing their effort with their fellow workers effort, and also they are perceiving their reward with the fellow workers reward. If that is not equal, that leads to that endeavor to bring about, that leads to unequality. ಅಂದ್ರೆ ಅಸಮಾನಾಂತರವಾದ್ದು ಬರ್ಬೋದು. ಅವರು ಅವರ ಸಾಮರ್ಥ್ಯವನ್ನು ಮತ್ತು ಅವರಿಗೆ ಸಿಕ್ಕಂತ ರಿವಾರ್ಡ್ ಬಹುಮಾನವನ್ನು ಉಳಿದ ಸಹೋದ್ಯೋಗಿಗಳ ಪ್ರಯತ್ನ ಮತ್ತು ಅವರಿಗೆ ಸಿಕ್ಕಂತ ಸಂಬಳದ ಜೊತೆ ವೇತನದ ಜೊತೆ ಹೋಲಿಕೆ ಮಾಡಿ ನೋಡ್ತಾರೆ. ಒಂದು ವೇಳೆ ಹೋಲಿಕೆಯಲ್ಲಿ ಸಮಾನಾಂತರ ಕಂಡು ಬರದೇ ಹೋದಲ್ಲಿ, ವ್ಯತ್ಯಾಸ ತುಂಬಾ ಇದ್ದಲ್ಲಿ, ವ್ಯತ್ಯಾಸ ಕಂಡು ಬಂದಲ್ಲಿ, ಆವಾಗ ಪ್ರತಿಯೊಂದು ಕೂಡ ಯಾವುದೇ ವರ್ಕ್, ವಾಟ್ ಎವರ್ ದಿ ವರ್ಕ್, ದೇ ಆರ್ ನಾಟ್ ಪುಟ್ಟಿಂಗ್ ಎ ಈಕ್ವಲ್ ಎಫರ್ಟ್. ಅವ್ರು ಸಮಾನಾಂತರವಾದಂತ ಪ್ರಯತ್ನವನ್ನೇ ಹಾಕುವುದಿಲ್ಲ. ಅವ್ರ ಪ್ರಯತ್ನವನ್ನೇ ಹಾಕುವುದನ್ನು ನಿಲ್ಲಿಸಿ ಬಿಡ್ಬೋದು. ಇಟ್ ಮೈ ಗೆಟ್ ದೇ ಮೇ ಸ್ಟಾಪ್ ಟು ಗಿವ್ ಅನ್ ಎಫರ್ಟ್ ಟು ದಿ ವರ್ಕ್, ಆರ್ ದೇ ಮೇ ನಾಟ್ ಪುಟ್ ಅನ್ ಇಂಟ್ರೆಸ್ಟ್ ಆನ್ ದಿ ವರ್ಕ್. ಅವರು ಕೆಲಸದ ಮೇಲೆ ಆಸಕ್ತಿಯನ್ನು ಕಳೆದುಕೊಳ್ಬಹುದು. ಇನ್ ದಿಸ್ ಪರ್ಟಿಕ್ಯುಲರ್ ಮಾಡೆಲ್ ದೇರ್ ಈಸ್ ಎಂಫಾಸಿಸ್ ಆನ್ ವಾಟ್ ಈಸ್ ಫೇರ್ ಅಂಡ್ ರೀಸನೇಬಲ್. ಇನ್ ದಿಸ್ ಪರ್ಟಿಕ್ಯುಲರ್ ಮಾಡೆಲ್, ಇಂತಹ ನಿರ್ದಿಷ್ಟವಾದಂಥ ಸಿದ್ಧಾಂತದಲ್ಲಿ, ಮಾದರಿಯಲ್ಲಿ, ದೇರ್ ಈಸ್ ಎಂಫಾಸಿಸ್ ಆನ್ ವಾಟ್ ಈಸ್ ಫೇರ್ ಅಂಡ್ ರೀಸನೇಬಲ್. ಯಾವುದು ಒಳ್ಳೆಯದು ಮತ್ತು ಯಾವುದು ಸ್ಪಷ್ಟವಾಗಿರ್ತದೆ ಎಂಬುದರ ಮೇಲೆ ಈ ಸಿದ್ಧಾಂತವು ರೂಪಿತಗೊಂಡಿದೆ. Let's see the meaning of equity theory. See, in organizations, we often compare what we put into our jobs to get what we get out of our jobs. In any organizations, either a school, colleges, or in any factory, or in a company, or in any other offices, we start to compare ourselves, our own efforts. We start to put into our jobs what we are going to put into our jobs to what we get out of our jobs. We are comparing our efforts with our output, with our salary, or with our what we are getting from the jobs, what we have given and what we are getting from the jobs. ನಾವು ಏನನ್ನು ಕೆಲಸಕ್ಕೆ ಕೊಟ್ಟಿದ್ದೇವೆ ಮತ್ತು ಕೆಲಸದಿಂದ ಏನು ಸಿಕ್ಕಿದೆ, ನಾವು ಮಾಡಿದ ಪ್ರಯತ್ನದಿಂದಾಗಿ ಏನು ಸಿಕ್ಕಿದೆ, ಇನ್ ಅಕಾರ್ಡಿಂಗ್ ಟು ದ್ಯಾಟ್ ಎಫರ್ಟ್ಸ್, ವೆದರ್ ವಿ ಗೆಟ್ ಇನ್ ಅಕಾರ್ಡಿಂಗ್ ಟು ದ್ಯಾಟ್ ಎಫರ್ಟ್ಸ್ ಆರ್ ಈಕ್ವಲ್ ಆರ್ ನಾಟ್. ಇಫ್
the people will not get equal to their efforts, if the people will not get a reward or get anything which is equal to their efforts, then inequality happens. ಅವರ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಸಿಕ್ಕಿದ ಅಂತ ನೋಡ್ತಾರೆ. ಒಂದು ವೇಳೆ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಸಿಗದೆ ಹೋದಲ್ಲಿ ಅಸಮಾನಾಂತರ ಉಂಟಾಗ್ತದೆ. ದೆನ್ ಈಕ್ವಿಟಿ ಥಿಯರಿ, ಸಮಾನಾಂತರ ಸಿದ್ಧಾಂತ, ಪ್ರಪೋಸಸ್ ದಟ್ these comparisons can affect motivations. So equity theory proposes that these comparisons, when they are starting to compare with the other workers, that affect their motivations. If there is equality is there, then it will positively motivate them. Then if there is a if there is a difference is there in their effort as well as their getting a reward in their reward, then inequality happens. ಈ ಹೋಲಿಕೆ ಮಾಡಬೇಕಾದ್ರೆ ಧನಾತ್ಮಕವಾದಂಥ ಹೋಲಿಕೆ ಇದ್ದಲ್ಲಿ ಅದು ಅವರನ್ನು ಪ್ರೇರೇಪಿಸ್ತದೆ. ಇಫ್ ದೇರ್ ಇಸ್ ಅ ಕಂಪ್ಯಾರಿಸನ್ಸ್, ಇಫ್ ದೇರ್ ಇಸ್ ಅ ಡಿಫರೆನ್ಸಸ್, ಇದರಲ್ಲಿ ವ್ಯತ್ಯಾಸ ಕಂಡು ಬಂದಲ್ಲಿ ಅವರಿಗೆ ಅದು ಡಿಮೋಟಿವೇಟ್, ಅಂದ್ರೆ ಅವರನ್ನು ಮತ್ತಷ್ಟು ಕೆಳಮಟ್ಟಕ್ಕೆ ದೂಡ್ತದೆ. ದೇ ವಿಲ್ ನಾಟ್ ಪುಟ್ ಇನ್ ಎಫರ್ಟ್ ಇಫ್ ದೇರ್ ಇಸ್ ಅ ಇನ್ಇಕ್ವಾಲಿಟಿ ವೈಲ್ ದೇ ಆರ್ ಕಂಪೇರಿಂಗ್. ಅಂದ್ರೆ ಅವರು ಹೋಲಿಕೆ ಮಾಡಿದಾಗ ಅಸಮಾನಾಂತರ ಕಂಡು ಬಂದ್ರೆ, ವ್ಯತ್ಯಾಸ ಕಂಡು ಬಂದ್ರೆ ಅವರು ಪ್ರೇರಣೆ, ಅವರಿಗೆ ಯಾವುದೇ ರೀತಿಯಲ್ಲೂ ಕೆಲಸ ಮಾಡಲಿಕ್ಕೆ ಉತ್ತೇಜನ ಸಿಗದೆ ಹೋಗಿ ಪ್ರೇರಣೆಯೇ ಸಿಗದೆ ಹೋಗ್ತದೆ. ದೇ ವಿಲ್ ನಾಟ್ ಮೋಟಿವೇಟೆಡ್ ಇನಫ್ ಟು ವರ್ಕ್ ಹಾರ್ಡ್. ಸೊ ಅವರು ಇನ್ನಷ್ಟು ಪ್ರೇರೇಪಿತರಾಗುವುದಿಲ್ಲ ವ್ಯತ್ಯಾಸ ಕಂಡು ಬಂದಲ್ಲಿ. ಸ್ಪೆಸಿಫಿಕಲಿ employees compare their job inputs and outcomes to those of others. Specifically, ನಿರ್ದಿಷ್ಟವಾಗಿ, especially employees start to compare their job inputs and outcomes to those of others. They are comparing their inputs and outcomes with those of others, with their other workers, their jobs, what their efforts and what they are getting their salary. They are start to compare with the others. If there is an inequality, that leads to inequality and they are not showing enough interest in their work. ಅವರು ಅವರ ಸಂಬಳ ಮತ್ತು ಅವರ ಪ್ರಯತ್ನವನ್ನು ಉಳಿದ ಸಹೋದ್ಯೋಗಿಗಳ ಜೊತೆಗೆ ಹೋಲಿಕೆ ಮಾಡಿ ನೋಡ್ತಾರೆ. ಇಫ್ ದೇರ್ ಇಸ್ ಅ ಕಂಪ್ಯಾರಿಸನ್, ಇಫ್ ದೇರ್ ಇಸ್ ಅ ಡಿಫರೆನ್ಸ್, ಒಂದು ವೇಳೆ ಹೋಲಿಕೆ ಇದ್ರೆ, ಎರಡರಲ್ಲೂ ವ್ಯತ್ಯಾಸ ಇದ್ದರೆ ಅದು ಅವ್ರಿಗೆ ಕೆಲಸದ ಪ್ರಯತ್ನವನ್ನು ಮಾಡೋದು ನಿಲ್ಲಿಸಿ ಬಿಡ್ತಾರೆ. ಇನ್ಇಕ್ವಾಲಿಟಿ ಹ್ಯಾಪನ್ಸ್, ಅಸಮಾನಾಂತರವಾಗ್ತದೆ. ಇಫ್ ದೇರ್ ಈಸ್ ಅ ನೋ ಡಿಫರೆನ್ಸಸ್, there is equality, similarities in their comparisons, then this will promote them to work hard. ಒಂದು ವೇಳೆ ಸಮಾನಾಂತರ ಇದ್ರೆ ಅವರು ಮತ್ತು ಪ್ರಯತ್ನ ಹಾಕಿ ಕೆಲಸವನ್ನು ಮಾಡ್ತಾರೆ. ದಟ್ ಈಸ್ ಕಾಲ್ಡ್ as equity theory. When we see the ratio as unequal, see when we are comparing ourselves with our fellow workers, when there is an inequality is there, when there will be a differences between our effort as well as the reward with our fellow workers, then inequalities occurs. or ಅಂದ್ರೆ ಅಸಮಾನಾಂತರ ಆಗ್ತದೆ. ಯಾವಾಗ ಅಸಮಾನಾಂತರ ಅನುಪಾತಗಳು ಜಾಸ್ತಿ ಆಗ್ತದೆ ಅಂತ ಹೇಳಿದ್ರೆ, ವೆನ್ ವಿ ಸಿ, ನಾವು ಯಾವಾಗ ನೋಡ್ತೇವೆ ನಮ್ಮ ಸಹೋದ್ಯೋಗಿಗಳ ಜೊತೆಗೆ ನಮ್ಮ ಪ್ರಯತ್ನ ಮತ್ತು ನಮಗೆ ಸಿಕ್ಕಂತಹ ಫಲದ ಮೇಲೆ, ಪ್ರಯತ್ನಕ್ಕೆ ಸಿಕ್ಕಂತ ಫಲದ ಮೇಲೆ ನಾವು ಇನ್ನೊಬ್ಬರ ಜೊತೆ ಹೋಲಿಕೆ ಮಾಡಿ ನೋಡಿದಾಗ ವ್ಯತ್ಯಾಸ ಕಂಡು ಬರ್ತದೆ, ಆಗ ಅಸಮಾನಾಂತರ ಉಂಟಾಗ್ತದೆ. ವಿ ಎಕ್ಸ್ಪೀರಿಯನ್ಸ್ ಈಕ್ವಿಟಿ ಟೆನ್ಷನ್. We experience, yes, when is the inequality there, when is the difference between with our fellow workers as well as with our efforts and rewards with our fellow workers, then equity tension exists. We experience equity tension. ಸಮಾನಾಂತರವಾದಂಥ ಸಮಸ್ಯೆಗಳು ಅನುಭವ ಆಗ್ತದೆ. ನಮ್ಮಲ್ಲಿ ಅಸಮಾನಾಂತರ ಇದೆ, ನಮ್ಮಲ್ಲಿ ವ್ಯತ್ಯಾಸ ಇದೆ, ಪಾರ್ಶಿಯಾಲಿಟಿ ಮಾಡ್ತಿದ್ದಾರೆ, ಭೇದ ಭಾವದ ಸಮಸ್ಯೆ ಕಾಡ್ತದೆ. So partiality tension will exist. We experience a partiality. ಭೇದ ಭಾವ ಮಾಡ್ತಾ ಇದ್ದಾರೆ ಅಂತ ತಿಳಿತದೆ. When we see ourselves as under rewarded, the tension creates anger. When we see ourselves as under rewarded, when even though we are putting efforts, we are not getting enough reward, then our tension creates anger.
ಆರ್ ಟೆನ್ಷನ್ ಲೀಡ್ಸ್ ಟು ಆಂಗರ್. ಯಾವಾಗ ನಾವು ಪ್ರಯತ್ನ ಪಟ್ಟರೂ ಕೂಡ ಅದಕ್ಕೆ ಸರಿಯಾದ ಪ್ರತಿಫಲ ಸಿಕ್ಲಿಲ್ಲ ಅಂತ ಆಗ್ತದೋ ಆವಾಗ ನಮಗೆ ಆತಂಕ ಗಾಬರಿ ಅಥವಾ ಗಾಬರಿ ಇದು ಹೆಚ್ಚಾಗಿ ಸಿಟ್ಟು ಅಥವಾ ಸಿಟ್ಟುಗೊಳ್ಳುವ ಸಾಧ್ಯತೆ ಅಥವಾ ಕೋಪಗೊಳ್ಳುವ ಸಾಧ್ಯತೆ ಜಾಸ್ತಿ ಆಗ್ತದೆ. when we are under reward, when compared to the other workers, tension exists. This tension in turn leads to aggressiveness in our nature. So aggressiveness sittu bartade when we see ourselves as over rewarded. If we are over rewarded when we compare to the other workers, tension creates guilty. We start to feel guilty feeling ourselves. ನಮ್ಮಷ್ಟಕ್ಕೆ ನಮಗೆ ಒಂಥರ ಗಿಲ್ಟಿ ಫೀಲಿಂಗ್ ಇದು ಕೂಡ ದಿಸ್ ಆಲ್ಸೋ ಲೀಡ್ಸ್ ಟು ದಿ ಅನ್ಇಕ್ವಾಲಿಟಿ. ಸೊ ವೈ? ಬಿಕಾಸ್ ಇಫ್ ಯು ಆರ್ suddenly over rewarded when compared to our efforts, if we are over rewarded when compared to the other workers, that is also leads to a guilty. ಇಲ್ಲಿ ಕೂಡ ಒಂದು ರೀತಿಯ ತಪ್ಪಿತಸ್ಥ ಭಾವನೆ ಕೂಡ ಆಗುವಂತ ಸಾಧ್ಯತೆ ಇದೆ. ಟೆನ್ಷನ್ ಸಮಸ್ಯೆಗಳು ಬರ್ತದೆ, ಟೆನ್ಷನ್ ಆತಂಕ ಕೂಡ ಆಗಿ ತಪ್ಪಿತಸ್ಥ ಭಾವನೆಗೆ ದಾರಿ ಮಾಡುವುದು ಇದೆ. So Adams has proposed that this negative state of tension, ಇಂಥ ಋಣಾತ್ಮಕವಾದಂತಹ ಸಮಸ್ಯೆಯನ್ನು ಆತಂಕವನ್ನು provides the motivation to do something to correct it. So this types of negative tension provides which motivates us to do something to correct us. ಅಂದ್ರೆ ಇಂತಹ ಸಮಸ್ಯೆಗಳು ಇಂತಹ ಋಣಾತ್ಮಕ ಸಮಸ್ಯೆಗಳು ಹುಟ್ಟಿದಲ್ಲಿ ನಮ್ಮನ್ನು ಪ್ರೇರೇಪಿಸ್ತದೆ, ಇದು ನಮ್ಮ ಕೆಲಸವನ್ನು ಸರಿ ಮಾಡುವಂತೆ ಪ್ರೇರೇಪಿಸ್ತದೆ. ದಿಸ್ ವಿಲ್ ಮೋಟಿವೇಟ್ಸ್ ಅಸ್ ಟು ಕರೆಕ್ಟ್ ಇಟ್, ಅಂದ್ರೆ ಇದನ್ನು ಸರಿ ಮಾಡಿಸ್ಲಿಕ್ಕೆ ಪ್ರೇರೇಪಿಸ್ತದೆ ಅಂತ. ದೆನ್ ದ ರೆಫರೆಂಟ್ ಕಂಪ್ಯಾರಿಸನ್. ಸೊ there are 4 referent comparisons that an employee can use. One is self inside, one is self and outside, then other inside, then other outside. These are the 4 referent comparisons. So